ಪ್ರತಿಯೊಬ್ಬ ವ್ಯಕ್ತಿಯು ಸರ್ಪ ಪೂಜೆಯನ್ನ ಮಾಡಲೇಬೇಕು ಎನ್ನುವಂತ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಮಾಡತಕ್ಕಂತಹ ವರ್ಧಂತಿಯ ಪ್ರಯುಕ್ತವಾಗಿ ವಿಶೇಷವಾಗಿ ಭಗವಂತನಿಗೆ ವೇದ ಪಾರಾಯಣ, ಕಲಶಾಭಿಷೇಕ, ಹಾಗೆ ಅಶ್ವತ್ಥನಲ್ಲಿ ಪ್ರೀತ್ಯರ್ಥವಾಗಿ ಅಶ್ವತ್ಥನ ಕಲಶಗಳನ್ನು ಮಾಡಿ ಕಲ್ಪೋಕ್ತ ಪೂಜಾದಿಗಳನ್ನು ಮಾಡಿಕೊಂಡು ಪ್ರಸನ್ನತೆ ಕಾಲಿ ಸಂದರ್ಶನವೂ ಸಹ ನೆರವೇರಲಿಕ್ಕುಂಟು. ಪ್ರಸನ್ನತೆಯ ಕಾಲದಲ್ಲಿ ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಭಗವಂತನ ಪೂಜೆ ಅಂತ ಹೇಳಿದ್ರೆ ಕೇವಲ ಅರಶಿನ ಕುಂಕುಮ, ಹೂವು, ಪುಷ್ಪಾದಿಗಳನ್ನು ಅಲಂಕೃತವನ್ನ ಮಾಡಿ ಪೂಜೆಯನ್ನು ಮಾಡುವಂತಕ್ಕಂಥದ್ದಲ್ಲ. ಪೃಥ್ವಿ, ಅಪು, ತೇಜು, ವಾಯುರಾಕಾಶ ಎನ್ನತಕ್ಕಂತಹ 5 ರೀತಿಗಳಾದಂತಹ ತತ್ವದಲ್ಲಿ ಭಗವಂತನನ್ನ ಪೂಜೆ ಮಾಡುವಂತಹ ಪದ್ಧತಿ. ಅದೇ ರೀತಿಯಾಗಿ 5 ರೀತಿಗಳಾದಂತಹ ತತ್ವದಿಂದ ಪೂಜೆಯನ್ನ ಮಾಡಿಕೊಂಡು ಪ್ರಸನ್ನತೆಯ ಕಾಲದಲ್ಲಿ ಎಲ್ಲರೂ ಭಗವಂತರು ಕೇಳಿರ್ತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ ಈ ಒಂದು ಪೂಜೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹ ಸಹಕರಿಸಿದ್ದೀರಿ. ಎಲ್ಲ ಸಮಸ್ತ ಆಸ್ತಿಕ ಭಕ್ತ ಮಹಾಜನರಲ್ಲಿ ಎಲ್ಲರ ಸಮ್ಮುಖದಲ್ಲಿ ಸಮಷ್ಟಿಯಾಗಿ ಪ್ರಾರ್ಥನೆಯನ್ನು ಮಾಡುವುದು ಏನು ಅಂತ ಕೇಳುವುದು ರೆಡಿಯಾದ್ರೆ ಇದೇ ರೀತಿಯಾಗಿ ಇನ್ನು ಹೆಚ್ಚಿನ ರೀತಿಯ ಪೂಜಾದಿಗಳನ್ನೆಲ್ಲವೂ ಸಹ ಮಾಡುವಂತಹ ಯೋಗ ಭಾಗ್ಯವನ್ನ ನಮಗೆ ಆ ಭಗವಂತ ಕರುಣಿಸಬೇಕು. ಇನ್ನೂ ಸಹ ಮುಂದೆ ಅನ್ನದಾನ ಸೇವೆ ಆಗಿರಬಹುದು, ಅದರಲ್ಲೂ ಸಹ ಚ್ಯುತಿಗಳು ಬರದೇ ಇರುವ ಹಾಗೆ, ತೊಂದರೆಗಳು ಬರದೇ ಇರುವ ಹಾಗೆ ಆ ನಾಗದೇವರ ಅನುಗ್ರಹ ಮಾಡಬೇಕು. ಹಾಗೆ ಸಂದರ್ಶನದಲ್ಲೂ ಸಹ ಒಳ್ಳೆಯ ನುಡಿಗಳನ್ನು ಕೊಡುವ ಮುಖೇನವಾಗಿ ಆ ಭಗವಂತ ಅನುಗ್ರಹಿಸಿ ನಮ್ಮ ಕುಟುಂಬವನ್ನ ಉತ್ತರೋತ್ತರ ಅಭಿವೃದ್ಧಿ ಉಂಟು ಮಾಡಿ ಕಾಪಾಡಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ಕೈಲಿರ್ತಕ್ಕಂಥ ಅಕ್ಷತೆ ಕಾಳನ್ನ ಎಲ್ಲರೂ ಸಹ ದೇವರ ಮೇಲೆ ಹಾಕಿ ನಿಂತರೆ ಸುತ್ತಿಗೆ ನಮಸ್ಕಾರ ಮಾಡಿ.